ಈ ದಿನ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ 14 ಆನೆಗಳಿಗೆ ಎಲ್ಲ ತಾಲೀಮುಗಳನ್ನು ಕಂಪ್ಲೀಟ್ ಮಾಡಿ ಇವಾಗ 3ನೇ ಹಂತದ ತಾಲೀಮಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಲೈನ್ ತಾಲೀಮು, ಸೊ 2ನೇ ಹಂತದಲ್ಲಿ ಇದು ಭಾರ ಹೊರುವಂಥ ತಾಲೀಮು. ಈಗ 3ನೇ ಹಂತದ ಆನೆಗಳಿಗೆ ಏನು ಅಂತಂದರೆ ಭಾರ ಜೊತೆಗೆ ಮರದ ಅಂಬಾರಿಯನ್ನು ಏನು ಅವತ್ತು ಅಂಬಾರಿ ಇರುತ್ತೆ, ನಾವು 2ನೇ ತಾರೀಕೇನು ಅಂಬಾರಿನ ಹೊರಿಸ್ತೀವಿ, ಸೇಮ್ ಇದಿರುವಂಥ ಅಂಬಾರಿ ಆನೆ ಇದು ಅಂಬಾರಿನ ಹೊರಿಸ್ಬಿಟ್ಟು ಇವತ್ತು ನಾವು ತಾಲೀಮನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಅಭಿಮನ್ಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತು 4 ಗಂಟೆಯಿಂದ ಬನ್ನಿ ಮಂಟಪವರೆಗೂ ಈ ತಾಲೀಮು ಇರುತ್ತೆ. ಹೌದೌದು, ಇದು ಅಂತಿಮ ಹಂತದ ತಾಲೀಮು. ಮತ್ತು ಏನಂತಂದರೆ ಬೇರೆ ಬೇರೆ ಆನೆಗಳಿಗೆ, ಇದು ಒಂದೇ ಆನೆ ಅಲ್ಲ, ಸೊ ಒಂದು 5 ಆನೆಗಳಿಗೆ ನಾವು ಬ್ಯಾಕಪ್ ಆಗಿ ಇಟ್ಕೊಂಡಿರುವಂಥ ಎಲ್ಲ ಆನೆಗಳಿಗೂ ಕೂಡ ಈ ತಾಲೀಮನ್ನು ಮಾಡಿಸ್ತೀವಿ. ಇದೊಂದು 200 kg ಇರುತ್ತೆ ನಮ್ಮ ಮರದ ಅಂಬಾರಿ, ಅದರ ಜೊತೆಗೆ ಒಂದು 300 kg, ಒಟ್ಟು 500 kg ಹಾಕ್ತೀವಿ. ಗಾದಿ ನಾಮದೆಲ್ಲ ಸೇರಿದ್ರೆ 700 kg ಆಗುತ್ತೆ. ಸೊ ಅಷ್ಟು ವೆಯ್ಟನ್ನು ನಾವು ಇವತ್ತು ಹಾಕ್ತೀವಿ. ಹೌದು, ಬನ್ನಿ ಮಂಟಪವರೆಗೂ ಇವತ್ತು ತಾಲೀಮ್ ಇರುತ್ತೆ, ಕಂಪ್ಲೀಟ್ ತಾಲೀಮ್ ಇವತ್ತು. ಹೌದು, ಎಲ್ಲ ಹಳೆ ಆನೆಗಳೇ ಮತ್ತು ಹೊಸ ಆನೆಗಳು ಕೂಡ ಅವ್ರ ಜೊತೆ ಏನಾದರೆ ಒಗ್ಕೊಂಡಿದ್ದಾವೆ, ಎಲ್ಲನೂ ಕೂಡ ಚೆನ್ನಾಗಿ ಸ್ಪಂದನೆಯನ್ನು ನೀಡ್ತಾವೆ. ಎಲ್ಲ ತಾಲೀಮನ್ನು ಕೂಡ ಅಚ್ಚುಕಟ್ಟಾಗಿ ಮಾವುತ ಹೇಳಿರುವಂಥ ಎಲ್ಲ ಕಮಾಂಡ್ಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಿದ್ದಾವೆ. ಎಲ್ಲ ಆನೆಗಳ ಹೆಲ್ತ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಕೂಡ ಫಿಟ್ ಆಗಿದ್ದಾವೆ. ಸೊ ಈಗ ಯಾವುದೇ ತೊಂದರೆ ಕೂಡ ಇಲ್ಲ.